ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ದೇವಸ್ಥಾನ ಒಬ್ಬ ಭಕ್ತ ದೇವರಿಗೆ ಕೇಳುವಂಥ ನಾನು ಪ್ರಶ್ನೆ, ಈ ಮಾಹಿತಿನ ಕೊಡ್ತಾ ಇದ್ದೀನಿ ಇವತ್ತು. ಬನ್ನಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ ಪೂರ್ತಿ ನೋಡಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೇವರೇ, ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸಸ್ತ ಭಕ್ತನೊಬ್ಬ ದೇವರನ್ನು ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶಿಸಲು ಬೇರೊಂದು ಸಾಲು, ದುಡ್ಡು ಕೊಟ್ಟದ ಭಕ್ತರಿಗೆ ದೂರದ ದರ್ಶನಕ್ಕಾಗಿ ಬೇರೆಂದು ದೊಡ್ಡ ಸಾಲು ಇದ್ದಾಗ ನ್ಯಾಯ ಭಗವಂತನೇ ಅಂತ ದೇವರಿಗೆ ಪ್ರಶ್ನೆ ಕೇಳುತ್ತಾರೆ. ದೇವರು ಆವಾಗ ಏನು ಹೇಳುತ್ತಾರೆ ಅಂದರೆ, ಆ ದೇವರು ನಕ್ಕು ಉತ್ತರಿಸುತ್ತಾನೆ, ನಾನು ತಂದೆ ತಾಯಿಗಳೇ ದೈವ ಸಮಾನ ಎಂದೇ ನೀನು ಕೇಳಲಿಲ್ಲ ಅಂತ ದೇವರು ಹೇಳುತ್ತಾನೆ. ಆಗ ದೇವರು ಹೇಳುತ್ತಾನೆ, ಗುರು ಹಿರಿಯರಲ್ಲ ದೇವರ ಕಾಣೆ ಎಂದೇ ನೀವು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಜನಸೇವೆಯ ಜನಾರ್ದನ ಸೇವೆ ಎಂದು ಹೇಳಿದೆ, ನೀವು ಕಷ್ಟದಲ್ಲಿರುವವರೆಗೂ ನೇರವಾಗಲಿಲ್ಲ. ಅಲ್ಲಿ ಇಲ್ಲಿ ಎನ್ನದೇ ಎಲ್ಲೆಲ್ಲೂ ನಾನೇ ಇರುವೆ, ನಿನ್ನಲ್ಲಿಯೂ ಎಲ್ಲರಲ್ಲಿಯೂ ತಾನೇ ಇರುವೆ ಎಂದು ನೀನು ನಂಬಲಿಲ್ಲ. ನನ್ನ ಮೂರ್ತಿಯನ್ನು ಗುಡಿಯೊಳಗಿರಿಸಿ ದರ್ಶನ ವೇಳೆಯನ್ನು ದರ್ಶನದ ದರವನ್ನು ದರ್ಶನ ಮಾಡಲು ಸಾಲುಗಳನ್ನು ವಿವಿಧ ಪೂಜಾ ವಿಧಿವಿಧಾನಗಳನ್ನು ಅವುಗಳನ್ನು ದರಗಳನ್ನು ನೀವೇ ವ್ಯವಸ್ಥೆ ಮಾಡಿದೆ. ಎಲ್ಲವೂ ನೀನೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯವಯ? ಹುಚ್ಚಪ್ಪ, ನಿಜವಾಗಿಯೂ ನನ್ನನ್ನು ಕಾಣುವ ಹಂಬಲವಿಲ್ಲದಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ಕಾಣು, ನಿನ್ನಲ್ಲಿ ಕಾಣು. ಪ್ರೀತಿಯ ಸೇವೆಯ ಮೂಲಕ ಮಾತಾಪಿತೃಗಳನ್ನು ಗುರು ಹಿರಿಯರಲ್ಲಿ ನೊಂದವರಲ್ಲಿ ಕಾಣು. ಈ ಸುಂದರವಾದ ಪ್ರಕೃತಿಯಲ್ಲಿ ನನ್ನನ್ನು ಕಾಣುವ ಕೇವಲ ದೇಗುಲಗಳಿಗೆ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಅಂತ ದೇವರು ಉತ್ತರ ಕೊಡುತ್ತಾನೆ. ಹಾಗಾಗ್ಬಿಟ್ಟು ಈ ಭಕ್ತರ ಮಾಹಿತಿ ಏನಂದರೆ, ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಇನ್ನೊಂದು ಸಾಲು, ಮತ್ತು ದುಡ್ಡು ಕೊಡದೇ ಇರುವ ಭಕ್ತರಿಗೆ ಇನ್ನೊಂದು ಸಾಲು ಅಂತ ದೇವರಿಗೆ ಈ ಮಾಹಿತಿನ ಕೇಳಿದಾಗ ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸರ ಭಕ್ತರೊಂದಿಗೆ ದೇವರ ಪ್ರಶ್ನೆ ಮಾಡುತ್ತಾನೆ ಅಂತ ನಾನು ಈ ವಿಡಿಯೋದಲ್ಲಿ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.